ಮಕ್ಕಳು ಜಾಸ್ತಿ ಇದ್ದಾರೆ ಈ ಕಾಲದಲ್ಲಿ. ಈಗ ಆಟಿಸಮ್ ಇನ್ನ ನಂಬರ್ಸ್ ಎಷ್ಟಿದೆ ಅಂದ್ರೆ ಒಂದರಲ್ಲಿ 250 ಮಕ್ಕಳಲ್ಲಿ ಒಬ್ಬರಿಗೆ ಅಂದ್ರೆ 2 ರಿಂದ 5 ವರ್ಷದ ಮಕ್ಕಳಲ್ಲಿ ನೀವು ಸಾಧಾರಣ ಆವರೇಜ್ ತಕೊಂಡ್ರೆ ಒಬ್ಬರಿಗೆ ಒಂದು ಆಟಿಸಮ್ ಇದೆ ಅನ್ನುವ ಮಾಹಿತಿ ನಮಗಿದೆ. ಸೊ ಈ ರೀತಿಯಾಗಿ ನಾವು ಎಲ್ಲಾ ರೀತಿಯಲ್ಲೂ ಇದನ್ನು ಕಾಂಪ್ಲಿಕೇಟ್ ಮಾಡ್ತಾ ಹೋದ್ರೆ ಈ ಬಣ್ಣಗಳ ವಿಷಯ ಆಗಿರ್ಬೋದು ಅಥವಾ ತಂದೆ ತಾಯಿಯವರ ಪ್ರೀತಿ ಅವರಿಗೆ ಸಿಗದೆ ಇರ್ಬೋದು. ಯಾಕಂದ್ರೆ ಎಲ್ಲರೂ ಈಗ ಒಂದು ಕಾರ್ಪೊರೇಟ್ ಕಲ್ಚರ್ಗೆ ಬಂದ್ಬಿಟ್ಟಿದ್ದೇವೆ. ಮತ್ತೆ ಪ್ಯಾಕೇಜ್ ಫುಡ್ಸ್ಗೆ ಶರಣಾಗಿರುವಂಥದ್ದು ಇರ್ಬೋದು ಅಥವಾ ಜಂಕ್ ಫುಡ್ಗೆ ಶರಣಾಗಿರುವಂಥವ್ರು ಇರ್ಬೋದು. ಎಲ್ಲಿ ಡೈ ಎಲ್ಲಿ ಕಲರ್ ಇದೆ ಅದ್ರ ಬಗ್ಗೆ ಶರಣಾಗಿರುವಂಥ ವಿಷಯ ಇದ್ದಾಗ ಏನಾಗುತ್ತೆ ಈ ರೀತಿಯಾದ ಕಾಯಿಲೆಗಳು ಬರುತ್ತೆ. ಈಗ ಸಾಧಾರಣ ಈಗ ಫುಡ್ ಕಲರ್ಸ್ ಅಲ್ಲೇನೆ ಎಷ್ಟೋ ಕಲರ್ಸ್ ಹೈಪರ್ ಆಕ್ಟಿವಿಟಿಗೆ ಅಂದ್ರೆ ಆ ಮನುಷ್ಯ ಒಂದು ಕಡೆ ಕೂತಲ್ಲಿ ಕೂರ್ಲಾರ ನಿಲ್ಲಾರ ಅನ್ನೋ ರೀತಿಯಲ್ಲಿ ಒಂದು ಫೀಲಿಂಗ್ ಬರುವಂಥದ್ದು. ಮಕ್ಕಳು ಒಂದು ಕಡೆ ನಿಲ್ಲೋದಿಲ್ಲ, ಒಂದು ಕೆಲಸ ಕಂಟಿನ್ಯೂಸ್ ಆಗಿ ಮಾಡೋದಿಲ್ಲ. ಇದಕ್ಕೆ ನಾವು ಹೈಪರ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಚಿತ್ತ ಚಾಂಚಲ್ಯತೆ ಜಾಸ್ತಿ. ಇದನ್ನ ನಾವು ಇಂಗ್ಲಿಷ್ ನಮ್ಮ ಮೆಡಿಕಲ್ ಟರ್ಮಿನಾಲಜಿ ಹೇಳಬೇಕಾದ್ರೆ ADHD ಅಂತೇವೆ, ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ADHD ಈಗ ಒಂದು ಸಾಧಾರಣ ನಮ್ಮ ಸಮಾಜದಲ್ಲಿ ಒಂದು ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇರುವಂತ ಒಂದು ಕಾಯಿಲೆ. ಅದು ಆಟಿಸಮ್ ಸ್ಪೆಕ್ಟ್ರಮ್ ಕೆಳಗೆ ಒಂದು ಸಿಂಪ್ಟಮ್ ಅಂತ ಈಗ ಏನೋ ನಮಗೆ ಗೊತ್ತಾಗಿದೆ. ಬಟ್ ADHD ಇನ್ಕ್ರೀಸ್ ಆಗೋದಕ್ಕೂ ಇದಕ್ಕೂ ಡೆಫಿನೆಟ್ಲಿ ಒಂದು ಕೋರಿಲೇಷನ್ ಅಂತೂ ಖಂಡಿತ ಇದೆ. ಇದು ಪ್ರಿಸರ್ವೇಟಿವ್ ಆಗಿರ್ಬೋದು, ಫುಡ್ ಕಲರ್ಸ್ ಆಗಿರ್ಬೋದು, ಫ್ಲೇವರಿಂಗ್ ಏಜೆಂಟ್ಸ್ ಆಗಿರ್ಬೋದು, ಅಡಿಟಿವ್ಸ್ ಆಗಿರ್ಬೋದು. ಸೊ ಇನ್ ಎನಿ ಫಾರ್ಮ್ ಇಫ್ ಇಟ್ ಇಸ್ ಅಡಲ್ಟ್ರೇಷನ್ ಇಟ್ ಇಸ್ ಲೀಡಿಂಗ್ ಟು ADHD. ಸೊ ಇದಕ್ಕೆಲ್ಲ ನಾವು ಮೆಟ್ಲನ್ನ ನಾವು ಮಾಡಿ ಕೊಡ್ತಾ ಹೋಗ್ತಾ ಇದೀವಿ. ಸೊ ಈಗ ರಘುವರ ಇನ್ನೊಂದೇನಂದ್ರೆ ಈ ಕಲರ್ಸ್ ಮತ್ತೆ ಅದ್ರೊಳಗೆ ಬಳಸುವಂತ ಕೆಮಿಕಲ್ಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಒಂದು ಪ್ಯಾಕ್ ರೆಡಿ ಮಾಡಿ ಕೊಡ್ತಾರೆ. ಈಗ ರೇಟು ಕೂಡ ಯಾವುದು ಕೂಡ ಕಡಿಮೆ ಇಲ್ಲ. ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾನಾ ಕಾರಣಗಳಿಂದ ಸರ್ಕಾರಗಳು ಕೂಡ ಕೊಡ್ತಾ ಹೋಗ್ತಾ ಇದಾವೆ. ಈಗ ಪರ್ಟಿಕ್ಯುಲರ್ ಸ್ವೀಟ್ಸ್ ಅಂತ ತಗೊಂಡ್ರೆ ಅಲ್ಲಿ ಬಳಸುವಂತ ಕೆಮಿಕಲ್ಸ್ ಇರ್ಬೋದು, ಇವೆಲ್ಲ ರೇಟ್ ಆಕ್ಚುಲಿ ಅದರ ಕಾಸ್ಟ್ ಹೇಗಿರುತ್ತೆ ಅಂತ. ಈಗ ಒಂದೇನು ಹೇಳಿದೆ ಗೊತ್ತಾ, ಒಳ್ಳೆ ಆಹಾರ ಕಾಸ್ಟ್ಲಿ ಆಗಿದೆ, ಜಂಕ್ ಫುಡ್ ಚೀಪ್ ಆಗಿದೆ, ಎಲ್ಲ ಕಡೆ ಸಿಗುತ್ತೆ. ಇದು ಸೋಷಿಯಲ್ ಒಂದು ಹೊರಗಡೆ ಕಾಣ್ತಕ್ಕಂಥದ್ದು. ನೋಡಿ, ಯಾವುದು ಸಿಂಥೆಟಿಕೋ ಅದು ಚೀಪ್, ಕೃತಕವೋ ಅದು ಚೀಪ್. ಅದು ಇಂಡಿಗೋ ಡೈ ಗಿಡದಲ್ಲಿ ಮಾಡ್ತಾ ಇದ್ರು. ಜರ್ಮನಿಯಲ್ಲಿ ಸಿಂಥೆಟಿಕ್ ಡೈ ಕಂಡುಹಿಡಿದ ಪೆಟ್ರೋಲಿಂದ, ಇಂಡಿಗೋ ಬಿದ್ದೋಯ್ತು, ಚೀಪಾಗಿ ಕೊಟ್ಟ. ಈ ಚೀಪ್ ಸಿಂಥೆಟಿಕ್ ಇಂದ ನ್ಯಾಚುರಲ್ಗೆ ಏಟು ಬೀಳ್ತದೆ. ಈಗ ನೋಡಿ, ಸ್ಯಾಫ್ರನ್ ಕಲರ್ ನಮ್ಮ ಕೇಸರಿ ಬಾತ್ ಮಾಡಕ್ಕೆ ಈ ಸಿಂಥೆಟಿಕ್ ಕಲರ್, ಬ್ಯಾಂಡ್ ಸಿಂಥೆಟಿಕ್ ಕಲರ್ 200 ರೂಪಾಯಿ ಕೆಜಿ. ಕಾನೂನಿನಲ್ಲಿ ಅವಕಾಶ ಇರತಕ್ಕಂತ ಬಣ್ಣ ಹಾಕಿದ್ರೆ 2000 ರೂಪಾಯಿ, ಸಾಫ್ರನ್ ಹಾಕಿದ್ರೆ 2.5 ಲಕ್ಷ ರೂಪಾಯಿ. ಆಮೇಲೆ ಮತ್ತೆ ಅದ್ರ ರೇಟ್ ನಮ್ಗೆ ಸೇಮೆ. ಅಂದ್ರೆ ಈಗೇನು ನಿಜವಾದಂತ ಕೇಸರಿ ಎಕ್ಸಾಂಪಲ್, ಕೇಸರಿಯನ್ನ ಕೇಸರಿ ಬಾತಿಗೆ ಹಾಕ್ಬೇಕು ಅಂತ. ಸೊ ನಮಗ್ ಬೀಳೋ ರೇಟ್ ಏನಿದೆಯಲ್ಲ, ರೇಟ್ ಆಗೇನ್ ಅದು ಮೂಲ ವಸ್ತುವಿನ ಆ ರೇಟೇ ಚೆನ್ನಾಗಿ ಬೀಳುತ್ತೆ. ಆದ್ರೆ ಒಂದಿದೆ ನೋಡಿ, ಯಾಕೆ ಇದ್ರ ರೇಟ್ ಜಾಸ್ತಿ ಆಯ್ತು ಗೊತ್ತಾ? ಯಾವಾಗ ನಾವು ಇದನ್ನು ಹೊಡೆದು ಹಾಕ್ತು, ಚೀಪ್ ಸಿಂಥೆಟಿಕ್ ಕೃತಕವನ್ನು ತಂದು ಇದನ್ನು ನಾವು ಡೆಸ್ಟ್ರಾಯ್ ಮಾಡುದು, ಬೆಳೆಯೋನ್ ಕಮ್ಮಿ ಆದ, ಎಲ್ಲ ಇದಾದ. ಈಗ ಮತ್ತೆ ಅದನ್ನು ರಿವೈವಲ್ ಆಗ್ತಾ ಇದೆ, ಆದ್ರೆ ಅದಕ್ಕೆ ರೇಟ್ ಜಾಸ್ತಿ ಆಗ್ತಾ ಇದೆ. ಆರ್ಗ್ಯಾನಿಕ್ ಫುಡ್ಸ್ ಅನ್ನೋದೊಂದು ಈಗ ಏನಾಯ್ತು, ಈ ನ್ಯಾಚುರಲ್ ಅನ್ನ ನಾವು ಡೆಸ್ಟ್ರಾಯ್ ಮಾಡಿ ಮತ್ತೆ ಹುಟ್ಟು ಹಾಕಬೇಕು ಅಂದ್ರೆ, ಈಗ ಸಾವಯವ ಮಾಡಕ್ಕೆ ಮಣ್ಣು ಹಾಳಾಗಿದೆ, ನೀರು ಹಾಳಾಗಿದೆ, ಇದಾಗಿದೆ, ಮತ್ತೂ ಬದುಕಿಸ್ಕೋಬೇಕು ಅಂದಾಗ ಕಷ್ಟ. ಒಡೆದು ಕಟ್ಟೋದು ಕಷ್ಟ. ಒಡೆದಿದ್ದು ಕೃತಕ ನ್ಯಾಚುರಲ್ ಅನ್ನ ಒಡೆಯಿತು, ಬೆಲೆ ಜಾಸ್ತಿ ಆಯ್ತು, ಮತ್ತೆ ಇದಕ್ಕೆ ಒಗ್ಗು ಹೋದ್ವು. ಇವತ್ತು ನಮಗೆ ಮನಿ ಡಿಸೈಡ್ಸ್ ಎವ್ರಿಥಿಂಗ್. ಹಣ ಚೀಪಾಗಿ ಸಿಗುತ್ತಪ್ಪ, ಇಷ್ಟು ಕೇಸರಿ ಬಾತಿಗೆ 5 ರೂಪಾಯಿ ಕೊಟ್ಟರೆ ಒಂದು ಪ್ಯಾಕೆಟ್ ಸಿಗುತ್ತೆ, ತಂದು ಹಾಕಿದ ಬಣ್ಣ ಹಾಕೊಂಡು ತಿನ್ನೋದು ಅಂತಕ್ಕಂಥದ್ದು. ಈ ಚೀಪ್ ಅಂತಕ್ಕಂಥ ಬಂದಿದ್ದು, ಮತ್ತೆ ಎಲ್ಲ ಕಡೆ ಸಿಗ್ತಕ್ಕಂಥದ್ದು, ಮತ್ತೆ ಪ್ರೊಡಕ್ಷನ್ನು ಫ್ಯಾಕ್ಟ್ರಿಯಲ್ಲಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಕಮ್ಮಿ ಆಗ್ತಾ ಇರ್ತಕ್ಕಂಥದ್ದು, ಇವೆಲ್ಲ ಕಾರಣ ಆಹಾರದಲ್ಲಿ ಇವುಗಳು ಸೇರಿ ಅನಾರೋಗ್ಯಕ್ಕೆ ಕಾರಣ ಆಗ್ತಕ್ಕಂಥದ್ದು. ಮತ್ತೆ ಇಲ್ಲಿ ಕಾನೂನಿನ ಪ್ರಕಾರ ನಮ್ಮಲ್ಲಿ ಸಮಸ್ಯೆ ಏನೀಗ, ಬಣ್ಣದ ಸಮಸ್ಯೆ ಏನು? ಚೀಪ್ ಆಗಿರೋ ಬ್ಯಾನ್ ಆಗಿರ್ತಕ್ಕಂಥ, ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರತಕ್ಕಂಥ 4-6 ಬಣ್ಣಗಳು ಇವತ್ತು 60% ಇಂಡಿಯಾದ ಆಹಾರದಲ್ಲಿ ಉಪಯೋಗ. ಅಹಮದಾಬಾದಲ್ಲಿ ಒಂದು ಸ್ಟಡಿ ಮಾಡಿದ್ರು, ಫುಡ್ ಅಂಡ್ ನ್ಯೂಟ್ರಿಷನ್ ಬೆವರೇಜ್ ಒಂದು ಇದಿದೆ ಜರ್ನಲ್ ಅವರು. 60% ಬಣ್ಣ ಬ್ಯಾನ್ ಆಗಿರೋ ಬಣ್ಣ, ಕಾನೂನಿನಲ್ಲಿ ಅವಕಾಶ ಇಲ್ಲದೆ ಇರೋ ಬಣ್ಣ. ಇನ್ನು 40% ಬಣ್ಣ ಕಾನೂನಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ 100 ppm ಅಂತ ಏನಿದೆಯಲ್ಲ, 1 ಗ್ರಾಮು 10 kgಗೆ, 1 ಗ್ರಾಮು 10 kgಗೆ ಇರಬೇಕಲ್ಲ, ಅದರನ್ನ 100-200 ಸಾವಿರ ಪಟ್ಟು ಜಾಸ್ತಿ ಹಾಕಿರೋದು. ಇವೆರಡು ಸಮಸ್ಯೆ. ಓಕೆ ಡಾಕ್ಟರ್, ಬಹುಶಃ ಇದು ತುಂಬಾ ಒಂದು ವಿಸ್ತಾರವಾದಂತ ಒಂದು ಚರ್ಚೆ ಮಾಡುವಂತ ವಿಚಾರ. ಯಾಕೆಂದ್ರೆ ಒಂದು ಕಲರ್ ಇರ್ಬೋದು, ಅದರ ವ್ಯಾಪಾರಿ ಮನೋಭಾವ ಇರ್ಬೋದು, ಅದಕ್ಕೆ ನಾವು ಆ ಒಂದು ಸ್ವೀಟಿಗೋಸ್ಕರ ಅಡಿಕ್ಟ್ ಒಂದ್ ರೀತಿಯಲ್ಲಿ ಆಗೋದಿರ್ಬೋದು, ಮತ್ತೆ ನಮ್ಮ ದಿನನಿತ್ಯದ
ಬದುಕು, ನಮ್ಮ ಜೀವನ ಶೈಲಿ ನಾವು ಬದಲಾವಣೆ ಮಾಡ್ಕೊಂಡಿರೋದು ಕೂಡ ಈ ಎಲ್ಲ ಅವಘಡಕ್ಕೆ ಕಾರಣ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಬೇಕು, ಬಟ್ ಸಮಯದ ಅಭಾವದಿಂದ ಚರ್ಚೆ ಸಾಧ್ಯ ಆಗ್ತಿಲ್ಲ. ಧನ್ಯವಾದ ಅನಂತರಾವ್ ಅವರೇ, ಹಾಗೇನೆ ನಮಸ್ಕಾರ ರಘು ಅವರೇ, ಥ್ಯಾಂಕ್ ಯು. ವೀಕ್ಷಕರೇ, ಇದು ಈಗಿನ ವಿಶೇಷ ಸ್ವೀಟ್ ಪಾಯ್ಸನ್. ನೀವು ಕೂಡ ಯೋಚನೆ ಮಾಡಿ, ದೀಪಾವಳಿಯಲ್ಲಿ ಎಷ್ಟರ ಮಟ್ಟಿಗೆ ಸ್ವೀಟ್ಗೆ ಪ್ರಾಧಾನ್ಯತೆಯನ್ನು ಕೊಡ್ತೀರಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸ್ತೀರಿ ಅಂತ. ಇದು ಈಗಿನ ವಿಶೇಷ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 24. ಮಹಡಿ ಮೇಲೆ ವಾಕ್ ಮಾಡ್ತಿದ್ದಾಗ ಅನಾಹುತ, ಶಾಸಕ ದುರ್ಯೋಧನ ಐಹೊಳಿ ಸ್ಥಿತಿ ಗಂಭೀರ, ಬೆಳಗಾವಿ ಆಸ್ಪತ್ರೆಗೆ ದಾಖಲು. ಬೆಳಕಿನ ಹಬ್ಬ ದೀಪಾವಳಿಯ ಕರಿನೆರಳು, ಪಟಾಕಿ ಅನಾಹುತದಿಂದ 18 ಮಂದಿಗೆ ಗಾಯ, ಓರ್ವ ಬಾಲಕನಿಗೆ ಅಂಧಕಾರ. ಉಡುಪಿ ಅಷ್ಟಮಠಗಳಲ್ಲಿ ದೀಪಾವಳಿ ಸಂಭ್ರಮ, ಅಷ್ಟಮಠಾಧೀಶರಿಂದ ಪರಸ್ಪರ ತೈಲಾಭ್ಯಂಜನ, ಬೆಣ್ಣೆ ಕೃಷ್ಣನಿಗೆ ವಿಶೇಷ ಅಲಂಕಾರ. ಉತ್ತರ ಪ್ರದೇಶ ಪಟಾಕಿ ಫ್ಯಾಕ್ಟರಿಯಲ್ಲಿ ಅಗ್ನಿ, ರುದ್ರನರ್ತನ, 8 ಮಂದಿ ಸಜೀವ ದಹನ, 10ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ. ಅರವಿಂದ್ ಕೇಜ್ರಿವಾಲ್ ಜೊತೆ ಹೋಲಿಕೆ, ದಿಗ್ವಿಜಯ್ ಸಿಂಗ್ ವಿರುದ್ಧ ರಾಖಿ ಸಾವಂತ್ ದೂರು, ಎಫ್ಐಆರ್ ದಾಖಲಿಸಲು ಮುಂಬೈ ಕಮಿಷನರ್ಗೆ ಪತ್ರ.